ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಮಳೆ ಇಲ್ಲ, ಸರಿಯಾಗಿ ಬೆಳೆ ಇಲ್ಲ, ಬರದ ನಡುವೆ ಬದುಕು ಸಾಗಿಸ್ತಾ ಇದ್ದವರು ಅವರು. ಹೀಗಿರುವಾಗ ಬ್ಯಾಂಕ್ ಸಿಬ್ಬಂದಿ ಅನ್ನದಾತನ ಮೇಲೆ ಸಾಲ ಮರುಪಾವತಿಯ ಬ್ರಹ್ಮಾಸ್ತ್ರವನ್ನೇ ಬೀಸ್ತಾ ಇದ್ದಾರೆ. ಸಾಲ ಮರುಪಾವತಿಸದ ರೈತರನ್ನ ಜೈಲಿಗಟ್ತಾ ಇದ್ದಾರೆ. ಇದು ರೈತರನ್ನ ಕಂಗಾಲಾಗಿಸಿದೆ. ಈತನೇ ನೋಡಿ ಸರ್ಕಾರವನ್ನ ನಂಬಿದ್ದಕ್ಕಾಗಿ ಜೈಲು ಪಾಲಾದ ನತದೃಷ್ಟ ಅನ್ನದಾತ. ಈತನ ಹೆಸರು ಮೋನು ಚೌಹಾಣ್. ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಚೌಕಿ ತಾಂಡಾದ ನಿವಾಸಿ. ಬ್ಯಾಂಕ್ ಸಾಲವನ್ನ ಮರುಪಾವತಿ ಮಾಡಿಲ್ಲ ಅಂತ ಪೊಲೀಸರು ಈತನನ್ನ ಜೈಲಿಗಟ್ಟಿದ್ದಾರೆ. ಮೋನು ಚೌಹಾಣ್ ಮನ್ನಾಖೇಳಿ SBI ಬ್ಯಾಂಕ್ನಲ್ಲಿ ಕೃಷಿ ಸಾಲ ಪಡೆದಿದ್ರು. ಅದರಲ್ಲಿ ಮೊದಲ ಕಂತಿನ ಹಣ ಪಾವತಿಸಿದರು. ಇದಾದ ನಂತರ 2008ರಲ್ಲಿ ಸರ್ಕಾರ ಸಾಲ ಮನ್ನಾ ಮಾಡಿತ್ತು. ಈ ನಡುವೆ ಇತ್ತೀಚೆಗೆ ಬರಗಾಲದ ಕಾರಣದಿಂದ ಬ್ಯಾಂಕ್ಗಳು ರೈತರಿಂದ ಸಾಲ ವಸೂಲಿ ಮಾಡದಂತೆ ಸರ್ಕಾರ ಆದೇಶ ಮಾಡಿತ್ತು. ಇದನ್ನೇ ನಂಬಿ ಕುಳಿತಿದ್ದ ಮೋನು ಚೌಹಾಣ್ನನ್ನ ಬ್ಯಾಂಕ್ನವರು ಜೈಲಿಗಟ್ಟಿದ್ದಾರೆ. ಇದರಿಂದ ರೈತನ ಕುಟುಂಬ ಆತಂಕಗೊಂಡಿದೆ. ಜೈಲಿನಾಗ ಹಾಕ್ಯಾರ 3 ದಿನ ಆಯಿತು. ನನ್ನ ಮಗ 10 ವರ್ಷ ಆಗ್ಯಾವ, 12 ವರ್ಷ ಆಗ್ಯಾವ. ಈ ವರ್ಷ ಬಂದಾರ, ಅವರು ಹಿಡ್ಕೊಂಡು ಹೋಗ್ಯಾರ ಸಾಹೇಬ್ರೆ. ಇದು ಮೋನು ಚೌಹಾಣ್ ಒಬ್ಬರ ಕಥೆಯಲ್ಲ. SBI ಅಧಿಕಾರಿಗಳು ಒಟ್ಟು 6 ಜನರ ಮೇಲೆ ಸಾಲ ವಸೂಲಿಯ ಬ್ರಹ್ಮಾಸ್ತ್ರ ಬೀಸಿದ್ದಾರೆ. ಇದರಲ್ಲಿ ಕೆಲವರು ಖಾಸಗಿಯವರಿಂದ ಸಾಲ ಪಡೆದು ಬ್ಯಾಂಕ್ ಸಾಲ ಮರುಪಾವತಿಸಿ ಜೈಲಿನಿಂದ ಹೊರಬಂದಿದ್ದಾರೆ. ಆದರೆ ಅದೂ ಸಾಧ್ಯವಾಗದವರು ಸರ್ಕಾರ ತಮ್ಮನ್ನು ನಂಬಿಸಿ ನಡು ನೀರಿನಲ್ಲಿ ಕೈಬಿಟ್ಟಿದೆ ಅಂತ ಅವಲತ್ತುಕೊಳ್ಳುತ್ತಿದ್ದಾರೆ. ಬಂದಿತ್ರಿ ಲೋನ್ ಎಷ್ಟದ ಅಷ್ಟೇ ಕಟ್ಬೇಕಂತ 2 ಅಕೌಂಟ್ ಇದ್ದು, 1 ಅಕೌಂಟ್ ಕಟ್ಟದ, 1 ಅಕೌಂಟ್ ಕಟ್ಟಿನ ಇದೊಂದು ಅಕೌಂಟ್ ಕಟ್ಟರ ಅಂತೇಳಿ ಹೋದ್ರೆ ಮಾಫ್ ಆಯ್ತದ, ಬ್ಯಾಡ ಅಂತ ಅಂದ್ರು ರೀ ಸರ್. ಅದ್ರ ಮೇಲೆ ನಾವು ವಾಪಸ್ ಬಂದೀನಿ. ವಾಪಸ್ ಬಂದಮೇಲೆ ನನಗೆ ಬೇಮಾರ್ ಹತ್ತಿದ ಮೇಲೆ ಅದು ನನಗೆ ಕಟ್ಟೋದು ಆಗಲಿಲ್ಲ. ವಾಪಸ್ ಬಂದಮೇಲೆ ಅದ್ರ ಸಂಪತ್ತಿಗೆ ನನಗೆ ಏನು ಕೇಳಾರ್ದೆ ಬಂದು ವಾರೆಂಟ್ ಮಾಡ್ಕೊಂಡು ಹೋಯ್ದಾರೆ ನೋಡಿ ಸರ್. ಬ್ಯಾಂಕ್ನಿಂದ ಬರೋಬ್ಬರಿ 110 ಜನರಿಗೆ ಸಾಲ ವಸೂಲಿಯ ನೋಟಿಸ್ ಬಂದಿದೆಯಂತೆ. ಹಾಗಿದ್ರೆ ಸರ್ಕಾರ ಬ್ಯಾಂಕ್ಗಳಿಗೆ ನೀಡಿದ್ದ ಆದೇಶ ಕೇವಲ ರೈತರ ಕಣ್ಣೊರೆಸೋ ತಂತ್ರವ? ಇಲ್ಲ, ಹೇಳಿಕೆ ನಿಜವಾಗಿದ್ರೆ ಇಂಥ ಅಧಿಕಾರಿಗಳ ವಿರುದ್ಧ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲ. ಬೀದರ್ನಿಂದ ಕ್ಯಾಮರಾಮನ್ ಹನುಮಂತ ಜೊತೆ ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್. ಪ್ರೀತಿ ಮಾಡ್ತೀನಿ ಅಂತ ಗಂಟು ಬಿದ್ದು ತಾಳಿ ಕಟ್ಟಿ ಎಸ್ಕೇಪ್ ಆಗಿದ್ದ ಕೋಲಾರದ ಯುವಕ ಕೊನೆಗೂ ವಾಪಸ್ ಬಂದಿದ್ದಾನೆ. ಮನೆ ಮುಂದೆ ಧರಣಿ ನಡೆಸ್ತಾ ಇದ್ದ ಯುವತಿ ಜೊತೆ ಶಾಸ್ತ್ರೋಕ್ತವಾಗಿ ವಿವಾಹವಾಗಿದ್ದಾನೆ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಕೊರಳಲ್ಲಿ ಅರಿಶಿನ ಕೊಂಬು, ಕೈಯಲ್ಲಿ ಪೊಲೀಸ್ ಕಂಪ್ಲೇಂಟ್ ಪ್ರತಿ, ಪತಿಯ ಮನೆ ಮುಂದೆ ಯುವತಿಯ ಗೋಳು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದ ಸೀತಾರೆಡ್ಡಿಹಳ್ಳಿ ಗ್ರಾಮದ ಈ ಯುವತಿ ಹೆಸರು ರೂಪಾ. ಈಕೆಗೆ ಗಿರೀಶ್ ರೆಡ್ಡಿ ಎಂಬಾತ ನಂಬಿಸಿ ಕೈಕೊಟ್ಟಿದ್ದ. ಆತನಿಗಾಗಿ ಕೆಲ ದಿನಗಳ ಹಿಂದೆ ರೂಪಾ ಧರಣಿ ನಡೆಸಿದ್ದಳು. ಸುವರ್ಣ ನ್ಯೂಸ್ ಈಕೆಯ ನೆರವಿಗೆ ಬಂದಿತ್ತು. ಈ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತುಕೊಂಡ ಗಿರೀಶ್ ರೆಡ್ಡಿ ವಕೀಲರೊಬ್ಬರ ಮುಂದಾಳತ್ವದಲ್ಲಿ ಗ್ರಾಮದ ದೇವಾಲಯದಲ್ಲಿ ರೂಪಾ ಕೈ ಹಿಡಿದಿದ್ದಾರೆ. ಅದು ಬೋಲಿ ನಮ್ಮ ಪಂಚಾಯತಿಯಲ್ಲಿ ಏನು ಮಾತಾಡೋದು ಅದ್ರ ಪ್ರಕಾರ ನಡ್ಕೊಂಡು ಹೋಗೋಣ ನಾವು. ಅದಕ್ಕೆ ನಾನು ಸಿದ್ಧನಾಗಿದ್ದೀನಿ. ನನ್ನ ಹೆಂಡತಿನ ಕರ್ಕೊಂಡು ನಾನು ಸಿದ್ಧನಾಗಿದ್ದೀನಿ. ನಾನು ಕರ್ಕೊಂಡೋಗಿ ನಾನು ಚೆನ್ನಾಗಿ ಸಾಕ್ಬಿಡ್ತೀನಿ ಅನ್ನೋ ಮಾತು ಬಂತಲ್ಲಿ. ಸೊ ಅದರಿಂದ ಬೆಳಗ್ಗೆ ಇವಾಗ ಇದನ್ನು ಹೇಳಿದ್ದು ದೇವಸ್ಥಾನದಲ್ಲಿ ಎಲ್ಲರೂ ಬರೋದು ಬೇಡ, ಆ ಹುಡುಗಿ ಅವ್ರ ತಾಯಿ ಬಂದರೆ ಇವರು ಬರಲಿ, ನೀವು ಬರಲಿ, ನಾನಲ್ಲಿ ಮದುವೆ ಮೂವಿನಾರ ಹಾಕ್ಕೊಂಡು ನಮ್ಮ ಮಗ ಕರ್ಕೊಂಡು ಹೋಗ್ತೀನಿ ಅಂತ ಮಾತು. ರೂಪಾ ಒಪ್ಪದಿದ್ದರೂ 6 ತಿಂಗಳ ಹಿಂದೆ ಬಲವಂತದಿಂದ ಅರಿಶಿನದ ಕೊಂಬು ಕಟ್ಟಿದ್ದ ಗಿರೀಶ್ ರೆಡ್ಡಿ ಈಕೆಯೇ ನನ್ನ ಪತ್ನಿ ಅಂತ ಹೇಳಿಕೊಂಡಿದ್ದ. ಆದ್ರೆ ನಂತರ ನಡೆದದ್ದೇ ದೊಡ್ಡ ನಾಟಕ. ಶಾಸ್ತ್ರೋಕ್ತವಾಗಿ ಮದುವೆಯಾಗುವುದಾಗಿ ಒಪ್ಪಿಕೊಂಡಿದ್ದ ಗಿರೀಶ್ ರೆಡ್ಡಿ ಕೆಲ ದಿನಗಳ ಹಿಂದೆ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ದ. ಯಾವಾಗ ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ಬಿತ್ತರವಾಯಿತೋ ಅದನ್ನ ನೋಡಿ ಓಡೋಡಿ ಬಂದಿದ್ದಾನೆ. ಕೊನೆಗೂ ರೂಪಾ ಕೈ ಹಿಡಿದ ಗಿರೀಶ್ ರೆಡ್ಡಿ ಏನ್ ಹೇಳ್ತಾನೆ ಕೇಳಿ. ಸರ್, ಇವಾಗ ಕರ್ಕೊಂಡು ಹೋಗ್ತೀನಿ ಮನೆಗೆ. ನಾನಿರೋದು ಒಬ್ಬನು, ನಮ್ಮಮ್ಮ ಅಪ್ಪ ಅಷ್ಟೇ. ನನ್ನ ಫ್ಯಾಮಿಲಿ ನಾವಿರೋದು ತೋಟ ಹತ್ರ. ಇಲ್ಲಾಂದರೆ ಅವ್ರ ಎಂಟ್ರಿ ಆದರೆ ನನಗೆ ಗೊತ್ತಾಗಲ್ಲ. ಯಾಕಂದರೆ ಒಂದು ಮನುಷ್ಯ ಚೇಂಜ್ ಆಗಬೇಕಂದ್ರೆ ಇನ್ನೊಂದು ಮನುಷ್ಯ
ಬೇರೆಯವ್ರು ಬಂದು ಮುಡ್ಚಂದು ಅವ್ರ ಕಡೆ ನನ್ನ ಕಡೆಯವ್ರು ಅಂಥವ್ರಲ್ಲ ಇಲ್ಲ. ಅವ್ರ ಕಡೆಯವ್ರು ಬಂದು ಅವನೇನು ಮಾಡ್ತಾನೆ, ನೀನು ಏನಾದರೂ ಮಾಡ್ಕೊಳ್ಳೆ ಹಂಗೆ ಹಿಂಗೆ ಅಂತ ಅವ್ರು ಕೇಳ್ಕೊಡೋದು. ಅವ್ರೇನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನನ್ನ ಜವಾಬ್ದಾರಿ ಇರೋಲ್ಲ. ಸರ್ ಇನ್ನೊಂದು, ಹುಡುಗಿಂದ್ರೆ ಇಷ್ಟ ಇಲ್ಲ, ಇವತ್ತು ಇಲ್ಲ ಆವತ್ತು ಇಂದ ತಮಾಷೆಗೆ ಮಾಡಿರೋ ಕೆಲಸಕ್ಕೆ ಇಷ್ಟ ಬರೋಲ್ಲ. ಪ್ರಾಬ್ಲಮ್ ಏನು ಗೊತ್ತಾ, ನನ್ನ ಮೇಲೆ ಅಟ್ಯಾಕ್ ಮಾಡಿಲ್ಲ, ನನ್ನ ಫ್ಯಾಮ್ಲಿ ಅವರು ಇವ್ರನ್ನ ಅಟ್ಯಾಕ್ ಮಾಡಿ ಇವಾಗ ನೋಡ್ಕೊತೀನಿ ನಾನಂತವನು. ಈ ಹಿಂದೆ ಆದ ಒಪ್ಪಂದದಂತೆ ಹುಡುಗಿ ಮನೆಯವರು ಗಿರೀಶ್ ರೆಡ್ಡಿಗೆ 50 ಗ್ರಾಂ ಚಿನ್ನದ ಸರ, ಬ್ರಾಸ್ಲೈಟ್ ಹಾಗೂ ರೂಪಾಗೆ ನೆಕ್ಲೆಸ್ ಮತ್ತು ಚಿನ್ನದ ಸರವೊಂದನ್ನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಕೊನೆಗೂ ಮದುವೆ ಸುಸೂತ್ರವಾಗಿ ನಡೆದಿದೆ. ಈಗಲಾದ್ರೂ ಇವರಿಬ್ಬರು ಅನ್ಯೋನ್ಯದಿಂದ ಬಾಳಿ ಬದುಕಲಿ ಅನ್ನೋದೇ ನಮ್ಮ ಆಶಯ. ಕೋಲಾರದಿಂದ ಕ್ಯಾಮರಾಮನ್ ನಾಗರಾಜ್ ಜೊತೆ ಡಿಎನ್ ಲಕ್ಷ್ಮೀಪತಿ, ಸುವರ್ಣ ನ್ಯೂಸ್. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.